ನಮಸ್ತೆ. ಈ ವಿಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ KCET ಮುಖಾಂತರ ನೀವು ಯಾವ್ಯಾವ ಕಾಲೇಜ್ಗೆ ಅಡ್ಮಿಷನ್ ತೊಗೊಬೋದು. ಮತ್ತು ಆ ಕಾಲೇಜ್ದು KCET ಕೋಡ್ ಏನಿದೆ, ಜೊತೆಗೆ ಆ ಕಾಲೇಜಲ್ಲಿ ಯಾವ್ಯಾವ ಕೋರ್ಸು ನಿಮಗೆ ಆಫರ್ ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ ಅಂದರೆ 2025ಅಲ್ಲಿ ಫಸ್ಟ್ ರೌಂಡಲ್ಲಿ ಯಾವ್ಯಾವ ಕೋರ್ಸ್ಗೆ ಏನೇನು ಜನರಲ್ ಮೆರಿಟ್ಗೆ ಕಟ್ ಆಫ್ ಇತ್ತು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು NITK ಅಥವಾ ನಿಟ್ಟೆ ಕಾಲೇಜ್ ಬಗ್ಗೆ ನಾವು ಮಾತಾಡ್ತಿಲ್ಲ. ಯಾಕಂದರೆ ಅವೆರಡಕ್ಕೂ ನಾವು KCET ಮುಖಾಂತರ ಅಡ್ಮಿಷನ್ ತೊಗೊಳೋದಕ್ಕಾಗೋದಿಲ್ಲ. ಅದ್ರ ಬದಲು ನಾವು ಯಾವ್ಯಾವ ಕಾಲೇಜಸ್ಗೆ KCETಯಿಂದ ನೀವು ಅಡ್ಮಿಷನ್ ತೊಗೊಬೋದು, ಆ ಕಾಲೇಜಸ್ ಬಗ್ಗೆ ಮಾತ್ರ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ಟಾಪ್ 18 ಕಾಲೇಜ್ ಅಂತೇಳಿ ವಿಡಿಯೋ ಮಾಡಿದ್ದೆ. ತುಂಬ ಜನ ಕೇಳ್ತಿದ್ರು ಯಾವ್ಯಾವ ಕೋರ್ಸಸ್ ಇದೆ ಮತ್ತು ಯಾವ್ಯಾವ KCET ಕಟ್ ಆಫ್ ಎಷ್ಟಿದ್ರೆ ನಮಗೆ ಆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಮಾಹಿತಿ ಕೇಳ್ತಿದ್ರು. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಎಕ್ಸಾಕ್ಟ್ ಜನರಲ್ ಮೆರಿಟ್ ಫಸ್ಟ್ ರೌಂಡ್ ಕಟ್ ಆಫು. ಈ ರೌಂಡಲ್ಲಿ ನಿಮಗೆ ಒಂದು ಐಡಿಯಾ ಬರುತ್ತೆ. ನಮ್ಮ ರ್ಯಾಂಕಿಂಗ್ ಎಷ್ಟಿದ್ರೆ ನಾವು ಕಾಲೇಜನ್ನ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಬೋದೋ ಇಲ್ವೋ ಬೇಡ ಅಂತ. ಖಂಡಿತ ನಿಮಗೆ ಮಾಹಿತಿ ಖಂಡಿತ ಸಿಗುತ್ತೆ. ಕೊನೆ ತನಕ ನೋಡಿ. ಫಸ್ಟ್ ಬಂದು ನಮಗೆ EA ಕಾಲೇಜ್ ಆಫ್ ಇಂಜಿನಿಯರಿಂಗು. ಫೇಸ್ ಕಾಲೇಜ್ ಅಂತಲೇ ಫೇಮಸ್ಸು. ಈ ಕಾಲೇಜ್ದು ಕೋಡ್ ಬಂದು E055. ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅಂದರೆ AML ಇದೆ, ಬಯೋಟೆಕ್ನಾಲಜಿ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, CS ಇಂಜಿನಿಯರಿಂಗಲ್ಲಿ IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕೋರ್ ಬ್ರಾಂಚ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ನೀವೇನಾದರೂ AMLಗೆ ಫಸ್ಟ್ ರೌಂಡಲ್ಲಿ KCET ಕಟ್ ಆಫ್ ಎಷ್ಟಿದೆ ಅಂದರೆ ಅರೌಂಡ್ 62,000 ಇದೆ, ಬಯೋಟೆಕ್ನಾಲಜಿಗೆ ಅರೌಂಡ್ 70,000 ಇದೆ, ಸಿವಿಲ್ ಇಂಜಿನಿಯರಿಂಗ್ಗೆ 1,56,000 ತನಕ ಇದೆ. ಕಂಪ್ಯೂಟರ್ ಸೈನ್ಸ್ ಇನ್ IoT ಮತ್ತು ಸೈಬರ್ ಸೆಕ್ಯೂರಿಟಿಗೆ 96,000 ಇದೆ. ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ಗೆ ನಿಮಗೆ 81,000 ಕಟ್ ಆಫ್ ಇದೆ. EC ಬ್ರಾಂಚ್ಗೆ 1,12,000 ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1,47,000 ರೇಂಜಲ್ಲಿ ನೀವು ತೊಗೊಂಡ್ರೆ ಈ ಕಾಲೇಜಲ್ಲಿ KCETಯಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕಾಲೇಜ್ ಯಾವುದಪ್ಪ ಅಂದರೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗು. ಈ ಕಾಲೇಜ್ದು ಕೋಡ್ ಬಂದು E054. ಇದಕ್ಕೆ ಇಲ್ಲಿ ಯಾವ್ಯಾವ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ AML ಇದೆ, ಕೋರ್ ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ. ನಮಗೆ ಏನಪ್ಪ ಕಟ್ ಆಫ್ ಇದೆ ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರ್ ಅಂದರೆ ಸಿವಿಲ್ಗಾದರೆ 1,74,000 ಇದೆ, ಕಂಪ್ಯೂಟರ್ ಸೈನ್ಸ್ AMLಗೆ 1,02,000 ಇದೆ, ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ಗೆ 1,02,000 ಇದೆ, ಮತ್ತು EC ಬ್ರಾಂಚ್ಗೆ 1,17,000 ಇದೆ. ನೀವು ಲಕ್ಷದ ಮೇಲೆ ಇದ್ದರೆ ಈ ಕಾಲೇಜ್ನ ನೀವು ಆರಾಮಾಗಿ ಟಾರ್ಗೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. KCET ಕೋಡ್ ಬಂದು E144. ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಆಫರ್ ಮಾಡ್ತಿದೆ ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, AML ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಇದೆ, ಆಟೋಮೊಬೈಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಿಸೈನ್ ಇದೆ, ಕೋರ್ ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮರೈನ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಇದರಲ್ಲಿ ಏರೋನಾಟಿಕಲ್ಗೆ 73,000 ಕಟ್ ಆಫ್ ಇದೆ, 81,000 AML ಆ್ಯಂಡ್ ಡಾಟಾ ಸೈನ್ಸ್ಗಿದೆ, AML ಕೋರ್ ಬ್ರಾಂಚ್ಗೆ 62,000 ಇದೆ, ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ 1,37,000 ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಗೆ 1,10,000 ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಿಸೈನ್ಗೆ 1,06,000 ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ ಬ್ರಾಂಚ್ಗೆ 65,000 ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ 1,13,000 ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 96,000 ಇದೆ, ಇನ್ಫಾರ್ಮೇಷನ್ ಸೈನ್ಸ್ಗೆ 84,000 ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1,32,000 ಇದೆ. ಈ ರ್ಯಾಂಕಿಂಗಲ್ಲಿ ನಿಮ್ಮದು ಫಸ್ಟ್ ರೌಂಡಲ್ಲಿ ಚಾನ್ಸಸ್ಸು ಜಾಸ್ತಿ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಇದ್ದರೂ ಈ ಸಾರಿ ಸಿಗ್ಬೋದು, ಇಲ್ಲ ಸಿಗದೇನೂ ಇರ್ಬೋದು. ನೆಕ್ಸ್ಟ್ ಕಾಲೇಜ್ ಬಂದು ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜು. KCET ಕೋಡ್ ಬಂದು E129. ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅಂದರೆ AML ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಅಂತ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇನ್ VLSI ಅಂತಿದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. AMLಗೆ ಬಂದರೆ 20,000 ಕಟ್ ಆಫ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಆದರೆ 1,39,000 ಕಟ್ ಆಫ್ ಇದೆ, ಕಂಪ್ಯೂಟರ್ ಸೈನ್ಸ್ ಆದರೆ ನಿಮಗೆ 29,000 ಕಟ್ ಆಫ್ ಇದೆ, ಕಂಪ್ಯೂಟರ್ ಸೈನ್ಸ್ ಆದರೆ ಕೋರ್ ಬ್ರಾಂಚ್ ಆದರೆ 23,000, ಬಿಸ್ನೆಸ್ ಆದರೆ 29,000. ಡಾಟಾ ಸೈನ್ಸ್ ಆದರೆ ನಿಮಗೆ 23,000, ಎಲೆಕ್ಟ್ರಿಕಲ್ ಆದರೆ 60,000, ಎಲೆಕ್ಟ್ರಾನಿಕ್ಸ್ VLSI ಆದರೆ 49,000, EC ಆದರೆ 32,000 ಕಟ್ ಆಫ್ ಇದೆ, ಮೆಕ್ಯಾನಿಕಲ್ ಆದರೆ 86,727. ಈ ಎಲ್ಲ ಕಾಲೇಜು ಈ ಪ್ರೀವಿಯಸ್ ನಾವೇನು ಮಾತಾಡೋದು ಎಲ್ಲ ಕಾಲೇಜ್ಗಿಂತ ಸೆಂಟ್ ಜೋಸೆಫಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಕಂಪೇರ್ ಟು ದ ರ್ಯಾಂಕಿಂಗಲ್ಲೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮದು ತುಂಬ ಕಡಿಮೆ ಕಟ್ ಆಫ್ ಇದ್ದರೆ ಮಾತ್ರ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಕೆನರಾ ಇಂಜಿನಿಯರಿಂಗ್ ಕಾಲೇಜು. KCET ಕೋಡ್ ಬಂದು E123. ಕೋರ್ಸಸ್ ಯಾವುದಪ್ಪ ಇದೆ ಅಂದರೆ AML ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಿಸೈನ್ ಇದೆ, ಕೋರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದೆ,
ಇ ಸಿ ಬ್ರಾಂಚ್ ಇದೆ, ಇನ್ಫೋ ಸೈನ್ಸ್ ಇದೆ, ಮತ್ತು ಮೆಕ್ಯಾನಿಕಲ್ ಬ್ರಾಂಚ್ ಇದೆ. ಸೊ AMLಗೆ 51,000 ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಬಿಸ್ನೆಸ್ಗೆ 73,000 ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಿಸೈನ್ಗೆ 70,000 ಇದೆ, ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ಗೆ 41,000 ಇದೆ, ಇ ಸಿ ಬ್ರಾಂಚ್ಗೆ 72,000 ಇದೆ, ಇನ್ಫಾರ್ಮೇಷನ್ ಸೈನ್ಸ್ಗೆ 59,000 ಇದೆ, ಮೆಕ್ಯಾನಿಕಲ್ಗೆ 1,41,000 ಇದೆ. ಸೊ ನೀವು ಇಲ್ಲೂ ಅಷ್ಟೇ ಕಂಪ್ಯಾರಿಟಿವ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ. ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಪುತ್ತೂರಲ್ಲಿ ಲೊಕೇಟ್ ಆಗಿದೆ. KCET ಕೋಡ್ ಬಂದು 121. ಸೊ ಇದರಲ್ಲಿರೋ ಬ್ರಾಂಚಸ್ ಯಾವುದಂದ್ರೆ AML ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸೊ ನಿಮಗೆ KCETಯಲ್ಲಿ ಏನಪ್ಪ ಕಟ್ ಆಫ್ ಇದೆ ಜನರಲ್ ಮೆರಿಟಲ್ಲಿ ಫಸ್ಟ್ ರೌಂಡಲ್ಲಿ ಅಂದರೆ AMLಗೆ 52,000 ಇದೆ, ಸಿವಿಲ್ ಇಂಜಿನಿಯರಿಂಗ್ಗೆ 1,77,000 ಇದೆ, ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ಗೆ ನಿಮಗೆ 45,000 ಕಟ್ ಆಫ್ ಇದೆ, ಮತ್ತು ಕಂಪ್ಯೂಟರ್ ಸೈನ್ಸ್ ಡಾಟಾ ಸೈನ್ಸ್ಗೆ 67,000 ಕಟ್ ಆಫ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 76,000 ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1,41,000 ಕಟ್ ಆಫ್ ಇದೆ. ನೆಕ್ಸ್ಟ್ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KCET ಕೋಡ್ ಬಂದು E146. ಇಲ್ಲಿ ಯಾವ ಕೋರ್ಸಸ್ ಇದೆ? ಏರೋನಾಟಿಕಲ್, AI ಆ್ಯಂಡ್ ಡಾಟಾ ಸೈನ್ಸ್, ಸಿವಿಲ್, CS ಕೋರ್ ಬ್ರಾಂಚ್ ಇದೆ, CS AML ಬ್ರಾಂಚ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸೊ ಇಲ್ಲಿ ನಿಮ್ಗೆ ಏರೋನಾಟಿಕಲ್ ಬೇಕು ಅಂದರೆ 99,000 ಕಟ್ ಆಫ್ ಇದೆ, AI ಆ್ಯಂಡ್ ಡಾಟಾ ಸೈನ್ಸ್ ಬೇಕಂದರೆ 90,000, ಸಿವಿಲ್ ಆದರೆ 2 ಲಕ್ಷ ಆದರೂ ಸಿಗುತ್ತೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ AMLಗೆ 87,000, ಕೋರ್ ಕಂಪ್ಯೂಟರ್ ಬ್ರಾಂಚ್ಗೆ ನಿಮಗೆ 1,00,000 ಇದ್ರೂ ಸೀಟ್ ಸಿಗುತ್ತೆ, ECಗೆ 1,25,000, ಇನ್ಫಾರ್ಮೇಷನ್ ಸೈನ್ಸ್ಗೆ 1,15,000, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1,92,000. ಲಾಸ್ಟ್ ಇಯರು ಜನರಲ್ ಮೆರಿಟು ಕಟ್ ಆಫ್ ಇದೆ. ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗು KCET ಕೋಡ್ ಬಂದು 151. ಕೋರ್ಸಸ್ ಏನಪ್ಪ ಇದೆ ಅಂದರೆ ಏರೋನಾಟಿಕಲ್ ಇದೆ, AML ಇದೆ, AML ಇನ್ CS ಇದೆ, CS IoT ಬ್ರಾಂಚ್ ಇದೆ, ಕೋರ್ ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಇದೆ, ಮೆಕ್ಯಾಟ್ರಾನಿಕ್ಸ್ ಇದೆ, ರೋಬೋಟಿಕ್ಸ್ ಇಂಜಿನಿಯರಿಂಗ್ ಇದೆ. ಸೊ ಇದು ಮೇಜರ್ ಬ್ರಾಂಚಸ್ಸು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಕಟ್ ಆಫ್ ಎಷ್ಟಿದೆ ಅಂದರೆ ಏರೋನಾಟಿಕಲ್ಗೆ 48,000, AMLಗೆ 33,000, AML ಬ್ರಾಂಚ್ಗೆ ಇನ್ CS 24,000, CS IoTಗೆ 42,000, CS ಕೋರ್ ಬ್ರಾಂಚ್ಗೆ 37,000, EC ಬ್ರಾಂಚ್ಗೆ 46,000, ಇನ್ಫಾರ್ಮೇಷನ್ ಸೈನ್ಸ್ಗೆ 47,000, ಮೆಕ್ಯಾನಿಕಲ್ಗೆ 1,04,000, ಮೆಕ್ಯಾಟ್ರಾನಿಕ್ಸ್ಗೆ 75,000, ರೋಬೋಟಿಕ್ಸ್ಗೆ 46,000. ಸೊ ಕಂಪ್ಯಾರಿಟಿವ್ಲಿ ಈ ಕಾಲೇಜ್ಗೂ ಡಿಮ್ಯಾಂಡ್ ಜಾಸ್ತಿ ಇದೆ. ನೆಕ್ಸ್ಟ್ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KCET ಕೋಡ್ ಬಂದು E152. ಯಾವ್ದಾವ್ದು ಕೋರ್ಸ್ ಇದೆ ಅಂದರೆ AI ಆ್ಯಂಡ್ ಡಾಟಾ ಸೈನ್ಸ್ ಇದೆ, ಸಿವಿಲ್ ಇದೆ, CS ಕೋರ್ ಬ್ರಾಂಚ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ. ಸೊ ಈ ಕಾಲೇಜಲ್ಲಿ ನಿಮಗೆ AI ಆ್ಯಂಡ್ ಡಾಟಾ ಸೈನ್ಸ್ ಬೇಕು ಅಂದರೆ 56,000 ಕಟ್ ಆಫ್ ಇರಬೇಕು, ಸಿವಿಲ್ಗೆ 1,40,000, ಕೋರ್ಸ್ ಕಂಪ್ಯೂಟರ್ ಸೈನ್ಸ್ಗೆ 50,000, ಎಲೆಕ್ಟ್ರಿಕಲ್ಗೆ 92,000, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 80,000, ಇನ್ಫಾರ್ಮೇಷನ್ ಸೈನ್ಸ್ಗೆ 76,000 ಕಟ್ ಆಫ್ ಇರಬೇಕು. ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರ್ ಸೀಟ್ ಸಿಕ್ಕಿದೆ. ಸೊ ಇದೇ ರೇಂಜಲ್ಲಿ ಈ ವರ್ಷನೂ ಇರ್ಬೋದು, ಇಲ್ಲ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ನೆಕ್ಸ್ಟ್ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು KCET ಕೋಡ್ ಬಂದು E160. ಇಲ್ಲಿ ಯಾವ ಬ್ರಾಂಚಸ್ ಇದೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಇನ್ AML ಇದೆ, ಕೋರ್ ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಇದೆ. ಸೊ ಇದು ತುಂಬ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು. ಇಲ್ಲಿ ಏನಾಗ್ತಿದೆ ಅಂದರೆ ರ್ಯಾಂಕಿಂಗಲ್ಲೇ ನಿಮಗೆ ಕಟ್ ಆಫ್ ನೋಡಿ, AML CS ಬ್ರಾಂಚ್ಗೆ 26,000 ಕಟ್ ಆಫ್ ಇದೆ, ಕೋರ್ಗೆ 16,000 ಕಟ್ ಆಫ್ ಇದೆ, ECಗೆ 30,000, ಇನ್ಫಾರ್ಮೇಷನ್ ಸೈನ್ಸ್ಗೆ 25,000, ಮೆಕ್ಯಾನಿಕಲ್ಗೆ 49,000, ರೋಬೋಟಿಕ್ಸ್ಗೆ 30,000. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು. ಸೊ ಇದಕ್ಕೆ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಪ್ರಯಾರಿಟಿನ ಕೊಡಿ. ಎನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KCET ಕೋಡ್ ಬಂದು E165. ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂದರೆ AML ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ IoT ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ ಕೋರ್ ಬ್ರಾಂಚ್ ಇದೆ, ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಇದೆ, ಎಲೆಕ್ಟ್ರಿಕಲ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. AML ಬ್ರಾಂಚ್ ಆದರೆ 62,000 ಕಟ್ ಆಫು, IoT ಬ್ರಾಂಚ್ ಆದರೆ 1,00,000 ಮೇಲೆ ಇದ್ರೂ ಸಿಗುತ್ತೆ, CS ಕೋರ್ ಬ್ರಾಂಚ್ ಆದರೆ 83,000, ಡಾಟಾ ಸೈನ್ಸ್ ಆದರೆ 88,000, EC ಬ್ರಾಂಚ್ ಆದರೆ 1,06,000, ಎಲೆಕ್ಟ್ರಿಕಲ್ ಆದರೆ 1,27,000, ಇನ್ಫಾರ್ಮೇಷನ್ ಸೈನ್ಸ್ ಆದರೆ 1,03,000, ಮೆಕ್ಯಾನಿಕಲ್ ಆದರೆ 1,47,000. ಸೊ ನಿಮಗೆ 1,00,000 ಮೇಲೆ ಇದ್ರೂ ಈ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ನೆಕ್ಸ್ಟ್ AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ KCET ಕೋಡ್ ಬಂದು E254. ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂದರೆ AI ಆ್ಯಂಡ್ ಡಾಟಾ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AML ಇದೆ, CS ಇಂಜಿನಿಯರಿಂಗಲ್ಲಿ IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇದೆ, ನೆಕ್ಸ್ಟ್ CS ಕೋರ್ ಬ್ರಾಂಚ್ ಇದೆ, EC ಇದೆ BLSI ಡಿಸೈನ್ ಅಂತ,
EC ಕೋರ್ ಬ್ರಾಂಚ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಎ ಆ್ಯಂಡ್ ಡಾಟಾ ಸೈನ್ಸಲ್ಲಿ ನಮಗೆ 65,000 ನಿಮಗೆ ಕಟ್ ಆಫ್ ಇರಬೇಕು. AML ಬ್ರಾಂಚ್ಗೆ CS ಅಲ್ಲಿ 72,000 ಕಟ್ ಆಫ್ ಇರಬೇಕು. CS ಇಂಜಿನಿಯರಿಂಗಲ್ಲಿ IoTಗೆ 82,000 ಕಟ್ ಆಫ್ ಇರಬೇಕು. CS ಕೋರ್ ಬ್ರಾಂಚ್ಗೆ 63,000 ಕಟ್ ಆಫ್ ಇರಬೇಕು. ಆ್ಯಂಡ್ EC VLSIಗೆ 1,33,000, ಎಲೆಕ್ಟ್ರಾನಿಕ್ಸ್ಗೆ 94,000, ಇನ್ಫಾರ್ಮೇಷನ್ ಸೈನ್ಸ್ಗೆ, ಮೆಕ್ಯಾನಿಕಲ್ಗೆ 81 ಮತ್ತು 1,79,000 ಕಟ್ ಆಫ್ ಇರಬೇಕು. ನೆಕ್ಸ್ಟ್ ಶ್ರೀನಿವಾಸ ಯೂನಿವರ್ಸಿಟಿ, ಈ ಕಾಲೇಜಲ್ಲಿ KCET ಕೋಡ್ ಬಂದು E193. ಸೊ ಕೋರ್ಸು ಯಾವ್ದು ಆಫರ್ ಮಾಡ್ತಿದ್ದಾರೆ ಅಂದರೆ AML, ಸಿವಿಲ್ಲು, ಕೋರ್ ಕಂಪ್ಯೂಟರ್ ಸೈನ್ಸು, EC ಬ್ರಾಂಚು, ಮೆಕ್ಯಾನಿಕಲ್ಲು, CS ಅಲ್ಲಿ ಸೈಬರ್ ಸೆಕ್ಯೂರಿಟಿ. ಸೊ ಇದು ಮೇನ್ ಕೋರ್ಸಸ್ನ ಆಫರ್ ಮಾಡ್ತಿದ್ದಾರೆ. AMLಗೆ 94,000, ಸಿವಿಲ್ಗೆ 1,53,000, ಕೋರ್ ಕಂಪ್ಯೂಟರ್ ಸೈನ್ಸ್ಗೆ 1,09,000, ECಗೆ 1,09,000, ಮೆಕ್ಯಾನಿಕಲ್ಗೆ 1,62,000, ಸೈಬರ್ ಸೆಕ್ಯೂರಿಟಿಗೆ 1,09,000. ಸೊ ಯೂನಿವರ್ಸಿಟಿಗೆ ನಿಮಗೆ 1,00,000 ಹೆಚ್ಚು ಕಮ್ಮಿ ರ್ಯಾಂಕಿಂಗ್ ಇದ್ರೂ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಬೇರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, KCET ಕೋಡ್ ಬಂದು E180. ಈ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅಂದರೆ A ಆ್ಯಂಡ್ ಡಾಟಾ ಸೈನ್ಸ್ ಇದೆ, ಸಿವಿಲ್ ಇದೆ, CS ಆ್ಯಂಡ್ ಇಂಜಿನಿಯರಿಂಗ್, IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಇದೆ, CS ಆ್ಯಂಡ್ ಕೋರ್ ಇಂಜಿನಿಯರಿಂಗ್ ಬ್ರಾಂಚ್ ಇದೆ, EC ಬ್ರಾಂಚ್ ಇದೆ, ಮೆಕ್ಯಾನಿಕಲ್ ಇದೆ. ಸೊ ಇಲ್ಲೇನಪ್ಪ ನಿಮ್ಮ ಕಟ್ ಆಫ್ ಇರಬೇಕು ಅಂದರೆ A ಆ್ಯಂಡ್ ಡಾಟಾ ಸೈನ್ಸ್ ಬೇಕಂದರೆ 89,000 ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫ್ ಇದೆ. ಸಿವಿಲ್ಗಾದರೆ 2,00,000, CS ಇನ್ IoT ಆ್ಯಂಡ್ ಸೈಬರ್ಗಾದರೆ 1,16,000, CS ಇಂಜಿನಿಯರಿಂಗ್ಗೆ ಕೋರ್ ಬ್ರಾಂಚ್ಗೆ 91,000 ಕಟ್ ಆಫ್ ಇರಬೇಕು. ECಗೆ 1,27,000 ಇದ್ದರೂ ಸೀಟ್ ಸಿಕ್ಕಿದೆ. ಮೆಕ್ಯಾನಿಕಲ್ಗೆ 1,86,000ಕ್ಕೆ ಕಟ್ ಆಫ್ ಸಿಕ್ಕಿದೆ ಜನರಲ್ ಮೆರಿಟ್ಗೆ. ಸೊ ಲಾಸ್ಟ್ ವೆರಿ ಇಂಪಾರ್ಟೆಂಟು, ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಮೂಡುಬಿದ್ರೆ ಲೊಕೇಟ್ ಆಗಿರೋ ಫೇಮಸ್ ಕಾಲೇಜು. ಈ ಕಾಲೇಜ್ಗೆ KCET ಕೋಡ್ ಬಂದು E169. ಸೊ ಕೋರ್ಸು ಯಾವುದಾದ್ರು ಆಫರ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, AML ಇದೆ, CS ಆ್ಯಂಡ್ ಡಿಸೈನ್, CS ಇನ್ IoT ಆ್ಯಂಡ್ ಸೈಬರ್, CS ಕೋರ್ ಬ್ರಾಂಚು, CS ಅಲ್ಲಿ ಡಾಟಾ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸೊ ಏನಪ್ಪ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ಗೆ ಕಟ್ ಆಫ್ ಇದೆ ಅಂದರೆ 89,000 ಇದೆ, AMLಗೆ 56,000 ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ ಡಿಸೈನ್ಗೆ 79,000 ಇದೆ, CS IoT ಮತ್ತು ಸೈಬರ್ ಸೆಕ್ಯೂರಿಟಿಗೆ 72,000 ಇದೆ, CS ಕೋರ್ ಬ್ರಾಂಚ್ಗೆ 65,000 ಇದೆ, CS ಡಾಟಾ ಸೈನ್ಸ್ಗೆ 64,000 ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ಗೆ 78,000 ಇದೆ, ಇನ್ಫಾರ್ಮೇಷನ್ ಸೈನ್ಸ್ಗೆ 69,000 ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 1,48,000 ಇದೆ. ಸೊ ಈ ಕಾಲೇಜಸ್ಗೆ ನೀವು KCET ಮುಖಾಂತರ ಎಂಟ್ರಿ ಮಾಡ್ಬೋದು. ಟೋಟಲಾಗಿ 15 ಕಾಲೇಜಸ್ನ ನಾನು KCETಯಿಂದ ಎಂಟ್ರಿ ಲೀಸ್ಟಲ್ಲಿ ತೊಗೊಂಡಿದ್ದೀನಿ. ಮೇ ಬಿ 1 or 2 ಕಾಲೇಜ್ ಮಿಸ್ ಆಗಿದರೆ ಖಂಡಿತ ಮೆಸೇಜ್ ಮಾಡಿ, ನಾನು ಅದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಹಿತಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ, ಇದು ನಾನು ಮಾತಾಡಿರೋದು ಪ್ಯೂರ್ಲಿ ಫಸ್ಟ್ ರೌಂಡು ಲಾಸ್ಟ್ ಇಯರಲ್ಲಿ ಜನರಲ್ ಮೆರಿಟ್ಗೆ ಯಾವ ಥರ ಕಟ್ ಆಫ್ ಇದೆ ಅಂತ. ಸೊ ನಿಮ್ಮದು ಕ್ಯಾಟಗರಿ ಆದರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇದ್ದರೂ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.